ನಿನ್ನೆಯ ಬಿಗ್ ಬಾಸ್ ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಜೋರಾಗಿನೇ ನಡೆದಿದೆ. ಇನ್ನು ಈ ವಾರ ಗೌತಮಿ ಹಾಗೂ ಹನುಮಂತ ಬಿಟ್ಟು ಬಾಕಿ ಉಳಿದ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಯಾಕೆಂದ್ರೆ ಈ ವಾರ ನಾಮಿನೇಷನ್ ಮಾಡುವ ಅವಕಾಶ ಸ್ಪರ್ಧಿಗಳಿಗೆ ಇದ್ರೂ ಕೂಡ ಅದರ ಕೊನೆಯ ತೀರ್ಮಾನ ಮಂಜು ಅವರದ್ದೇ ಆಗಿತ್ತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನಿನ್ನೆಯ ಬಿಗ್ ಬಾಸ್ ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಜೋರಾಗಿನೇ ನಡೆದಿದೆ. ನಿನ್ನೆಯ ಎಪಿಸೋಡ್ ಪೂರ್ತಿ ನಾಮಿನೇಷನ್ ಅದ್ದೇ ಆಗಿದೆ. ಇನ್ನು ಈ ವಾರ ಗೌತಮಿ ಹಾಗೂ ಹನುಮಂತ ಬಿಟ್ಟು ಬಾಕಿ ಉಳಿದ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಯಾಕೆಂದ್ರೆ ಈ ವಾರ ನಾಮಿನೇಷನ್ ಮಾಡುವ ಅವಕಾಶ ಸ್ಪರ್ಧಿಗಳಿಗೆ ಇದ್ರೂ ಕೂಡ ಅದರ ಕೊನೆಯ ತೀರ್ಮಾನ ಮಂಜು ಅವರದ್ದೇ ಆಗಿತ್ತು. ಹಾಗಾಗಿ ಅವರಿಗೆ ಬೇಕಾದವರನ್ನ ಸೇವ್ ಮಾಡ್ಕೊಂಡು ಉಳಿದ ಬಾಕಿ ಎಲ್ಲ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಹಾಗಿದ್ರೆ ಏನು ಇದರ ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮನೆಯ ಸದಸ್ಯರೆಲ್ಲರೂ ಒಬ್ಬೊಬ್ಬರಾಗಿ ಬಂದು ತಾವು ನಾಮಿನೇಟ್ ಮಾಡುವ ಇಬ್ಬರು ಸದಸ್ಯರ ಹೆಸರನ್ನು ಸೂಚಿಸಿ ಅದಕ್ಕೆ ಸೂಕ್ತವಾದ ಕಾರಣ ನೀಡಬೇಕಿತ್ತು. ಇವರು ನೀಡಿದ ಕಾರಣ ಈ ವಾರದ ಕ್ಯಾಪ್ಟನ್ ಆಗಿರುವ ಮಹಾರಾಜ ಮಂಜು ಅವರಿಗೆ ಒಪ್ಪಿಗೆ ಆಗಬೇಕಿತ್ತು. ಇನ್ ಕೇಸ್ ಈ ಕಾರಣ ಮಂಜು ಅವರಿಗೆ ಒಪ್ಪಿಗೆವಾಗದಿದ್ದಲ್ಲಿ ನಾಮಿನೇಟ್ ಮಾಡಲು ಬಂದ ಸದಸ್ಯರನ್ನೇ ಮಂಜು ಅವರು ನಾಮಿನೇಟ್ ಮಾಡಬೇಕಿತ್ತು. ಇದೇ ರೀತಿ ಮನೆಯ ಸದಸ್ಯರೆಲ್ಲರೂ ನಾಮಿನೇಷನ್ ಮಾಡ್ತಾ ಇದ್ರು. ಕೆಲವು ಸ್ಪರ್ಧಿಗಳು ನೀಡಿದ ಕಾರಣ ಸೂಕ್ತ ಎಂದು ಒಪ್ಪಿ ಅವರು ನಾಮಿನೇಟ್ ಮಾಡಿದ ಸ್ಪರ್ಧಿಯನ್ನೇ ನಾಮಿನೇಟ್ ಮಾಡ್ತಾ ಇದ್ರು. ಇನ್ನು ಕೆಲವು ಸ್ಪರ್ಧಿಗಳು ಹೇಳಿದ ಕಾರಣ ಸೂಕ್ತವಲ್ಲ, ಸರಿ ಇಲ್ಲ ಎಂದು ಹೇಳಿ ನಾಮಿನೇಟ್ ಮಾಡಲು ಬಂದ ಸದಸ್ಯರನ್ನೇ ನಾಮಿನೇಟ್ ಮಾಡ್ತಾ ಇದ್ರು. ಆದ್ರೆ ಗೌತಮಿ ಅವರ ಸರತಿ ಬಂದಾಗ ಗೌತಮಿ ಅವರು ನಾಮಿನೇಟ್ ಮಾಡಿದ ಇಬ್ಬರು ಸದಸ್ಯರಿಗೂ ಕೊಟ್ಟ ಕಾರಣ ಸರಿ ಎಂದು ಹೇಳಿದ್ರು. ಅದೇ ಗೌತಮಿಯವರನ್ನು ಯಾರಾದರೂ ನಾಮಿನೇಟ್ ಮಾಡಿದಾಗ ಅವರು ಕೊಟ್ಟ ಕಾರಣ ಸರಿ ಇಲ್ಲ ಎಂದು ನಾಮಿನೇಟ್ ಮಾಡಲು ಬಂದ ಸದಸ್ಯರನ್ನೇ ನಾಮಿನೇಟ್ ಮಾಡ್ತಾ ಇದ್ರು. ಇದೇ ರೀತಿ ಎಲ್ಲ ಸಂದರ್ಭದಲ್ಲಿ ಗೌತಮಿ ಅವರನ್ನ ಸೇಫ್ ಮಾಡಿಕೊಂಡ್ರು. ನಾಮಿನೇಷನ್ ಪ್ರಕ್ರಿಯೆ ಕೊನೆಯಲ್ಲಿ ಮನೆಯ ಸದಸ್ಯರೆಲ್ಲರೂ ನಾಮಿನೇಟ್ ಆದರೆ ಮಂಜು ಅವರ ಆಪ್ತ ಗೆಳತಿಯಾಗಿರುವ ಗೌತಮಿ ಅವರು ಸೇವ್ ಆಗಿದ್ರು. ಇದು ನೋಡುಗರಿಗೆ ಮಂಜು ಅವರು ಪಕ್ಷಪಾತ ಮಾಡಿದ್ರು, ತಮ್ಮ ಆಪ್ತೆಯನ್ನು ಮಾತ್ರ ಸೇವ್ ಮಾಡಿಕೊಂಡ್ರು ಅನ್ನೋ ರೀತಿ ಇದೆ. ಇನ್ನು ಈ ಬಗ್ಗೆ ಮನೆಯಲ್ಲಿರುವ ಸದಸ್ಯರಿಗೂ ಕೂಡ ಅಸಮಾಧಾನ ಇದೆ. ಇನ್ನು ಕೆಲವು ಸದಸ್ಯರು ನಾವು 1000 ಸೂಕ್ತ ಕಾರಣ ಕೊಟ್ಟರು ಕೂಡ ಮಂಜಣ್ಣ ಅವರು ಅವರಿಗೆ ಬೇಕಾದವರನ್ನೇ ಸೇಫ್ ಮಾಡ್ತಾರೆ, ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿದ್ರಿ ಅಲ್ಲ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಮಾಡಲು ಬರುವ ಸದಸ್ಯ ತಾವು ನಾಮಿನೇಟ್ ಮಾಡುವ ಸ್ಪರ್ಧೆಗೆ ಕೊಡುವ ಕಾರಣವನ್ನ ಮಂಜು ಅವರು ಒಪ್ಪಬೇಕಾಗಿತ್ತು. ಇನ್ ಕೇಸ್ ಮಂಜು ಅವರಿಗೆ ಆ ಕಾರಣ ಒಪ್ಪಿಗೆವಾಗದಿದ್ದಲ್ಲಿ ಅವರು ನಾಮಿನೇಟ್ ಮಾಡಲು ಬರುವ ಸದಸ್ಯರನ್ನೇ ನಾಮಿನೇಟ್ ಮಾಡಬೇಕಿತ್ತು. ಹಾಗಾಗಿ ಅವರು ಅವರ ಆಪ್ತ ಗೆಳತಿ ಗೌತಮಿ ಅವರನ್ನ ಬಿಟ್ಟು ಬಾಕಿ ಉಳಿದ ಎಲ್ಲ ಸದಸ್ಯರನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಈ ಬಗ್ಗೆ ಮನೆಯಲ್ಲಿರೋ ಸದಸ್ಯರಿಗೂ ಕೂಡ ಅಸಮಾಧಾನ ಇದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಜಗಳ, ವಾದ ವಿವಾದಗಳು, ಚರ್ಚೆಗಳು ನಡೆಯುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.